ಸ್ನೇಹಿತರೆ, ನಾನು ಲಾಸ್ಟ್ ಇಯರ್ ಕೂಡ ನಿಮ್ಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೆ ಸೀರೆ ಉಡ್ಸೋದು ಅಂತ ತೋರಿಸಿದ್ದೀನಿ. ಸೊ ನೀವೇನಾದ್ರೂ ವಿಡಿಯೋ ನೋಡಿಲ್ಲ ಅಂದ್ರೆ ಮೇಲೆ ಐ ಬಟನ್ ಅಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡ್ಕೊಂಡ್ ಬನ್ನಿ. ಸೊ ಈ ವರ್ಷ ನೋಡ್ತಾ ಇದ್ದೀರಾ, ನಾನು ಇನ್ನೊಂದು ಡಿಫ್ರೆಂಟ್ ಆಗಿರುವಂತ ಸೆಟಪ್ ನ ರೆಡಿ ಮಾಡ್ಕೊಂಡು ಸೀರೆ ಉಡ್ಸೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಸೊ ನೀವು ಇಲ್ಲಿ ಆಲ್ರೆಡಿ ನೋಡ್ತಾ ಇದ್ದೀರಾ, ಒಂದು ಕಡ್ಡಿನ ನಾನು ಎರಡು ಅಡ್ಡವಾದ ಕಡ್ಡಿನ ಸೇರಿಸಿ ಕಟ್ಟಿದ್ದೀನಿ. ಸೊ ಇದೇ ಕಡ್ಡಿನ ನಾನು ಲಾಸ್ಟ್ ಇಯರ್ ಕೂಡ ಯೂಸ್ ಮಾಡಿದ್ದೆ. ಹಾಗೆ ನೋಡ್ತಾ ಇದ್ದೀರಾ, ಒಂದು ಕೊಳಗ ಇದೆ, ಕೊಳಗದಲ್ಲಿ ಅಕ್ಕಿ ಹಾಕಿ ಅದ್ರ ಮೇಲೆ ಒಂದು ಚೊಂಬಿಟ್ಟಿದ್ದೀನಿ. ಸೊ ಅದು ಎರಡು ಮೂವ್ ಆಗದಿರ ಇರ್ಲಿ ಅಂತ ಹೇಳಿ ಅದಕ್ಕೆ ಒಂದು ಟೇಪ್ ನ ಕೂಡ ಹಾಕಿ ಸ್ಟ್ರಾಂಗ್ ಆಗಿ ಸೆಟ್ ಮಾಡಿಟ್ಟಿದ್ದೀನಿ. ಹಾಗೆ ಈ ಒಂದು ಕಳಶಕ್ಕೆ ಹಸ್ತ ಮತ್ತೆ ಪಾದ ಬೇಕಾಗುತ್ತೆ. ಸೊ ಅದನ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಎಕ್ಸ್ಟೆನ್ಷನ್ ರೆಡಿ ಮಾಡಿ. ಸೊ ನೋಡ್ತಾ ಇದ್ರೆ ಇದು ಬಲಗೈ, ಬಲಗೈಗೆ ಎಕ್ಸ್ಟೆನ್ಷನ್ ಹಾಕೊಂಡಿದ್ದೀನಿ. ಹಾಗೆ ಈ ಎಡಗೈಗೂ ಕೂಡ ನಾನು ಎಕ್ಸ್ಟೆನ್ಷನ್ ರೆಡಿ ಮಾಡ್ಕೊಂಡು ಸೊ ಈ ತರ ನಾವು ಸೆಟಪ್ ಮಾಡಿ ಕೂರಿಸಬಹುದು. ಸೊ ಈ ವರ್ಷ ಒಂದು ಡಿಫ್ರೆಂಟ್ ಆಗಿರುವಂತ ಸ್ಟೈಲ್ ಅಲ್ಲಿ ಕೂರಿಸೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಸೊ ಬನ್ನಿ ಈಗ ಕಂಪ್ಲೀಟ್ ಆಗಿ ಹೇಗೆ ಸ್ಯಾರಿ ಡ್ರೇಪ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಓಕೆ ಸ್ನೇಹಿತರೆ, ಈಗ ಸ್ಯಾರಿ ಡ್ರೇಪ್ ಮಾಡಕ್ ಮುಂಚೆ ನಿಮ್ಗೆ ಇನ್ನೊಂದಷ್ಟು ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ನೋಡ್ತಾ ಇದ್ದೀರಾ, ಈ ಹಸ್ತಪಾದ ಏನಿದೆ ಇದು ನಾರ್ಮಲ್ ಆಗಿ ನಿಮ್ಗೆ ಈ ತರ ಒಂದು ಎಕ್ಸ್ಟೆನ್ಷನ್ ಸಮೇತ ಬರೋದಿಲ್ಲ. ಈ ತರ ಪ್ರೆಸ್ ಮಾಡಿದ್ರೆ ಫೋಲ್ಡ್ ಆಗುತ್ತೆ ನೋಡಿ, ಆ ಒಂದು ಪೋರ್ಷನ್ ಅಲ್ಲಿ ಬರುತ್ತೆ ನೋಡಿ, ಈ ತರ ಎಲ್ ಶೇಪ್ ಅಲ್ಲಿ ಬರುತ್ತೆ. ಸೊ ನಾನೇನ್ ಮಾಡಿದೀನಿ, ಅಲ್ಲಿ ಎಲ್ಲಿ ಒಂದು ಎಲ್ ಶೇಪ್ ಬರುತ್ತೆ ಅದನ್ನ ಕಟ್ ಮಾಡಿ ಅಲ್ಲಿ ನಾನು ಎಕ್ಸ್ಟೆನ್ಷನ್ ನ ಆಡ್ ಮಾಡಿದೀನಿ ಎರಡು ಕೈಗೆ. ಸೊ ಇದು ಫೋಲ್ಡ್ ಆಗಿರೋದು ನನಗೆ ಬೇಕಾಗಿರಲಿಲ್ಲ, ಸ್ಟ್ರೈಟ್ ಆಗಿರಲಿ ಹ್ಯಾಂಡ್ಸ್ ಅಂತ ಹೇಳಿ ಅದನ್ನ ನೋಡಿ ಕಟ್ ಮಾಡಿರೋದು ಕೂಡ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ. ಸೊ ಹೀಗೆ ಎಕ್ಸ್ಟೆನ್ಷನ್ ರೆಡಿ ಮಾಡ್ಕೋಬೇಕು. ಹಾಗೆ ಕಾಲ್ಗಳು ಅಷ್ಟೇ ಸ್ಟ್ರೈಟ್ ಆಗಿ ಬರ್ತವೆ, ಅದನ್ನ ನಾನು ನ್ಯೂಸ್ ಪೇಪರ್ ಮತ್ತೆ ಬಬಲ್ ರ್ಯಾಪ್ ನ ಹಾಕಿ ಈ ತರ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೀವು ಈ ತರ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ವೆರೈಟಿ ಆಗಿ ಲಕ್ಷ್ಮಿನ ಒಂದೊಂದು ವರ್ಷ ಒಂದೊಂದ್ ತರ ಕೂರಿಸ್ಬೋದು. ಸೊ ಅದರಲ್ಲಿ ಮೊದಲನೇದಾಗಿ ನಾನು ತೋರಿಸ್ತೀನಿ ನೋಡಿ ಹೇಗೆಲ್ಲ ನೀವು ಕೂರಿಸ್ಬೋದು ಅಂತ. ಸೊ ನೋಡಿ ಈ ತರ ಕೂಡ ಫೋಲ್ಡ್ ಏನಿದೆ ಹಾಗೆ ಇಟ್ಕೊಂಡು ಈ ಒಂದು ಸೆಟಪ್ ಅಲ್ಲಿ ಕೂಡ ಕೂರಿಸ್ಕೋಬಹುದು. ಅಂದ್ರೆ ಕಾಲುಗಳನ್ನ ಈ ತರ ಇಟ್ಟು ಕೂರಿಸ್ಬೋದು. ಇದು ಬೇಡ ಅಂತ ಅಂದ್ರೆ ನೀವು ಬೇಕಾದ್ರೆ ಇನ್ನೊಂದು ಸೆಟಪ್ ಯೂಸ್ ಮಾಡಬಹುದು, ಅದು ಬಂದು ಪದ್ಮಾಸನ. ಸೊ ನೋಡ್ತಾ ಇದ್ದೀರಾ, ಪದ್ಮಾಸನ ಕೂಡ ನೀವು ಇದೇ ತರ ಕೂರಿಸ್ಬೋದು. ಹಾಗೆ ಎರಡು ಕಾಲುಗಳನ್ನ ಒಂದೇ ಆಂಗಲ್ ಅಲ್ಲಿ ಈ ತರ ಕಾಲು ಮಡಚಿ ಕೂತಿರುವ ಹಾಗೆ ಕೂಡ ನೀವು ಸೆಟ್ ಮಾಡಿ ಕೂರಿಸ್ಕೋಬಹುದು. ಸೊ ಈ ಒಂದು ಸೆಟಪ್ ಅಲ್ಲಿ ನೀವು 3ರಿಂದ 4 ತರ ಲಕ್ಷ್ಮಿನ ವೆರೈಟಿ ವೆರೈಟಿಯಾಗಿ ಕೂರಿಸಿ ನೀವು ನಿಮ್ಮ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ಬೋದು. ಸೊ ಹೀಗೆ ಕಾಲು ಕೈಗಳನ್ನ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ಸೊ ಈ ತರ ರೆಡಿ ಮಾಡಿ ಇಟ್ಕೊಂಡ್ಬಿಡಿ, ಸೊ ದಟ್ ನೀವು ಸ್ಯಾರಿ ಡ್ರೆಪ್ ಮಾಡಬೇಕಾದ್ರೆ ಅವಾಗ ಕೂತ್ಕೊಂಡು ಎಕ್ಸ್ಟೆನ್ಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಇದಿಷ್ಟು ಹ್ಯಾಂಡ್ಸ್ ಮತ್ತೆ ಲೆಗ್ಸ್‌ನ ರೆಡಿ ಮಾಡ್ಕೊಳ್ಳುವಂತ ಒಂದು ಚಿಕ್ಕ ಎಕ್ಸ್‌ಪ್ಲನೇಷನ್. ಸೊ ಬನ್ನಿ ಈಗ ಸ್ಯಾರಿ ಡ್ರೆಪ್ ಮಾಡೋಣ. ನಾವು ಸ್ಯಾರಿ ಡ್ರೇಪ್ ಮಾಡಕ್ ಮುಂಚೆ ಈ ತರ ಒಂದು ಐಡಲ್‌ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸ್ಯಾರಿ ಡ್ರೇಪ್ ಮಾಡೋದು ತುಂಬಾನೇ ಈಸಿ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನೋಡ್ತಾ ಇದ್ದೀರಾ, ಈಗಾಗಲೇ ನಾನು ನಿಮ್ಗೆ ತೋರಿಸಿದಂತ ಕೊಳಗ ಚಂಬ್‌ಗೆ ನಾನು ಎದೆ ಭಾಗಕ್ಕೆ ಸೇಮ್ ಅದೇ ತರ ಪೇಪರು ಮತ್ತೆ ಬಬಲ್ ರ್ಯಾಪ್‌ನ ಯೂಸ್ ಮಾಡಿದ್ದೀನಿ. ಹಾಗೆ ಅದ್ರ ಮೇಲೆ ಒಂದು ಬಟ್ಟೆ ಹಾಕಿ ಕವರ್ ಮಾಡಿ ಒಂದು ಶೇಪ್‌ನ ಕೊಟ್ಟಿದ್ದೀನಿ ಅಷ್ಟೇ. ಮತ್ತೆ ಕೈ, ಕಾಲು ಎಲ್ಲವನ್ನು ಹಿಂದೆಗಡೆ ನಾನು ಏನೊಂದು ಕಡ್ಡಿನ ಕಟ್ಟಿದ್ದೆ ಆ ಕಡ್ಡಿಗೆ ಜಿಪ್ ಟೈನ ಹಾಕಿ ಆಗ ಟೈಟ್ ಆಗಿ ಅದನ್ನ ಫಿಕ್ಸ್ ಮಾಡಿದ್ದೀನಿ ಅಂತಾನೆ ಹೇಳ್ಬೋದು. ಸೊ ಈ ವರ್ಷ ನಾವು ಈ ತರ ಒಂದು ಆಂಗಲ್ ಅಲ್ಲಿ ಕೂರ್ಸೋಣ ಅಂತ ಹೇಳಿ ಪ್ಲಾನ್ ಮಾಡಿದೀವಿ. ಹಾಗೆ ಬ್ಯಾಕ್ ಡ್ರಾಪ್ ಕೂಡ ನೋಡ್ತಾ ಇದ್ದೀರಾ, ಹೊಸದಾಗಿ ಈ ಸರಿ ಒಂದು ಟೆಂಪಲ್ ಥೀಮ್ ಅಲ್ಲಿ ಬ್ಯಾಕ್ ಡ್ರಾಪ್ ನ ಕೂಡ ರೆಡಿ ಮಾಡಿದೀವಿ. ಹಾಗೆ ನಮ್ಮ ಮುಖವಾಡ ನೀವು ನೋಡೋದಾದ್ರೆ ಈ ಸರಿ ಹೊಸದಾಗಿ ಕಿರೀಟ ತಂದಿದೀವಿ, ಹಾಗೆ ಒಂದು ಚೋಕರ್ ನ ಕೂಡ ಹಾಕಿದೀವಿ. ಸೊ ಇದಿಷ್ಟು ಹೊಸದಾಗಿ ನಾವು ಈ ವರ್ಷ ಮಾಡ್ತಾ ಇರುವಂತ ಚೇಂಜಸ್. ಸೊ ಬನ್ನಿ ಇವಾಗ ಇದರಲ್ಲಿ ಹೇಗೆ ನೀವು ಡ್ರೇಪ್ ಮಾಡೋದಕ್ಕೆ ಸೆಟ್ ಮಾಡ್ಕೋಬಹುದು ಅಂತ ತೋರಿಸ್ತೀನಿ. ಸೊ ನೋಡ್ತಾ ಇದ್ದೀರಾ, ಟಾಪ್ ಆಂಗಲ್ ಅಲ್ಲಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಎರಡೂ ಕೈಗಳನ್ನ ಕೆಳಗಡೆ ಇದ್ದಂತ ಕಡ್ಡಿಗೆ ಜಿಪ್ ಟೈ ಹಾಕಿ ನೀವು ಟೈಟ್ ಆಗಿ ಇಟ್ಕೊಂಡು ಕಾಲುಗಳನ್ನ ನೋಡಿ, ನಾನು ಏನು ಫಿಟ್ ಮಾಡ್ಕೊಂಡಿಲ್ಲ, ನೀವು ಹಾಗೆ ತೆಗಿಬಹುದು. ಬೇಕಾದ್ರೆ ನೀವು ಕಾಲ್ನ ನೀವು ಯಾವ ರೀತಿ ಬೇಕಾದ್ರೂ ಸೆಟ್ ಮಾಡಿ ಇಡಬಹುದು ಇದಕ್ಕೆ. ಸೊ ನಾನು ಈ ಸರಿ ಒಂದು ಏನ್ ಸೆಟಪ್ ನ ನಿಮಗೆ ತೋರಿಸಿದಕ್ಕೆ ಮುಂಚೆ ಆ ತರ ಕೂರ್ಸೋಣ ಅಂತ ಪ್ಲಾನ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಇದೇ ಬಾಡಿಗೆ ನೀವು ಪದ್ಮಾಸನದಲ್ಲಿ ಕೂಡ ಕೂರಿಸಬಹುದು. ಸೊ ನೋಡ್ತಾ ಇದ್ದೀರಾ, ಈ ತರ ನೀವು ಜಿಪ್ ಟೈ ಹಾಕಿ ಎರಡು ಕೈಗಳನ್ನ ಕ್ಲೀನ್ ಆಗಿ ಟೈ ಮಾಡಿ ಇಟ್ಕೊಂಡ್ಬಿಟ್ರೆ ಕೈಗಳೆಲ್ಲೂ ಮೂವ್ ಆಗಲ್ಲ, ಅಲ್ಲೇ ಇರುತ್ತೆ. ಸೊ ಪ್ರತಿ ಸರಿ ನೀವು ಇದನ್ನ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಸೊ ಯಾವುದೇ ರೀತಿಯಾದ ಸ್ಟ್ಯಾಂಡ್ ಅವಶ್ಯಕತೆ ಇರೋದಿಲ್ಲ. ಸ್ಟ್ಯಾಂಡ್‌ಗೆ ನೀವು 2500 3000 ಕೊಡೋ ಬದಲು ಈ ತರ ಕಡ್ಡಿ ಹಾಕಿ ನಾರ್ಮಲ್ ಆಗಿ ನೀವು ಕೈಗಳನ್ನ ಕಾಲುಗಳನ್ನ ತಂದ್ರೆ ಈ ತರ ಆರಾಮಾಗಿ ನೀವೇ ಸೆಟ್ ಮಾಡಿ ಡಿಫ್ರೆಂಟ್ ಡಿಫ್ರೆಂಟ್ ಆಂಗಲ್ ಅಲ್ಲಿ ಕೂರಿಸ್ಕೋಬಹುದು. ಸೊ ಇವಾಗ ನಾನು ಕಂಪ್ಲೀಟ್ ಆಗಿ ಸ್ಯಾರಿ ಡ್ರೇಪ್ ಮಾಡಿದಾದ್ಮೇಲೆ ನಿಮ್ಗೆ ಮತ್ತೆ ವಿಡಿಯೋಲಿ ಸಿಗ್ತೀನಿ. ಈ ವಿಡಿಯೋಲಿ ನಾನು ನಿಮ್ಗೆ ಹೇಗೆಲ್ಲ ಸ್ಯಾರಿ ಡ್ರೇಪ್ ಮಾಡ್ತೀನಿ ಅನ್ನೋದನ್ನ ತೋರಿಸೋದಿಲ್ಲ, ಯಾಕಂದ್ರೆ ಈಗಾಗಲೇ ನಾನು ತೋರಿಸಿದ್ದೀನಿ. ಸೇಮ್ ಅದೇ ಕಾನ್ಸೆಪ್ಟೇನೆ, ಏನು ಹೊಸದಿಲ್ಲ. ಸೊ ನೀವು ಆ ವಿಡಿಯೋ ನೋಡಿಲ್ಲ ಅಂದ್ರೆ ನಾನು ಈ ಮುಂಚೆ ಹೇಳ್ದಂಗೆ ಪ್ರೀವಿಯಸ್ಲಿ ನಾನೊಂದು ವಿಡಿಯೋ ಹಾಕಿದ್ದೀನಿ. ಮೇಲೆ ಇನ್ನೊಂದ್ಸರಿ ಲಿಂಕ್ ಬರ್ತಾ ಇದೆ, ಹೋಗಿ ಆ ಲಿಂಕ್‌ನ ಕೂಡ ಚೆಕ್ ಮಾಡಿ ವಿಡಿಯೋನ ನೋಡ್ಕೊಂಡ್ ಬನ್ನಿ. ಕಂಪ್ಲೀಟ್ ಆಗಿ ಸ್ಯಾರಿ ಡ್ರೇಪ್ ಆದ್ಮೇಲೆ ಹೇಗೆ ಕಾಣುತ್ತೆ ಅಂತ ನಿಮ್ಗೆ ಆಮೇಲೆ ತೋರಿಸ್ತೀನಿ. 2 hours later. ಫೈನಲಿ ಈಗ ನಮ್ಮ ಲಕ್ಷ್ಮಿ ಈ ತರ ರೆಡಿ ಆಗಿದ್ದಾಳೆ ಅಂತಾನೆ ಹೇಳ್ಬೋದು. ಸೊ ನೋಡ್ತಾ ಇದ್ರೆ ಎಷ್ಟು ಮುದ್ದಾಗಿ ಬ್ಯೂಟಿಫುಲ್ ಆಗಿ ಒಂದು ಐಡಲ್ ರೆಡಿ ಆಗಿದೆ ಅಂತಾನೆ ಹೇಳ್ಬೋದು. ಸೊ ನಾವಿಲ್ಲಿ ಯಾವುದೇ ರೀತಿಯಾದ ಸ್ಟ್ಯಾಂಡ್ ಯೂಸ್ ಮಾಡಿಲ್ಲ. ಹಾಗೆ ಶಾಸ್ತ್ರ ಹೇಗಿದೆಯೋ ಹಾಗೆ ಕೆಳಗಡೆ ಅಕ್ಕಿ ಹಾಕಿ ಆಮೇಲೆ ಮೇಲ್ಗಡೆ ಒಂದು ಕೊಳಗ, ಅದ್ರ ಮೇಲೆ ಚೊಂಬನ ಇಟ್ಟು ಕೂಡ ನಾವು ಈ ಒಂದು ಸೆಟಪ್ ನ ರೆಡಿ ಮಾಡಿದ್ದೇವೆ. ಸೊ ಇಲ್ಲಿ ಎಷ್ಟು ನೀಟ್ ಆಗಿ ದೇವರು ಕಾಣಿಸ್ತಿದೆ ಅಂತ ಕೂಡ ನೀವು ನೋಡ್ತಾ ಇದ್ದೀರಾ. ಹಾಗೆ ನಾವು ಆ ಕಡೆ ಈ ಕಡೆ ಎರಡು ಪಿಲ್ಲೋನ
ಪಿಲ್ಲೋನ ಕೂಡ ಇಟ್ಟಿದೀವಿ. ಈ ಪಿಲ್ಲೋ ಆಪ್ಷನಲ್ಲು ನೀವು ಬೇಕಾದ್ರೆ ಪಿಲ್ಲೋನ ಇಟ್ಕೋಬಹುದು. ಬೇಡ ಅಂದ್ರೆ ರಿಮೂವ್ ಕೂಡ ಮಾಡ್ಬೋದು. ಈ ವರ್ಷ ನಾನು ಹೊಸದಾಗಿ ದೇವಿಗೆ ತಾಳಿನ ಕೂಡ ತಂದಿದ್ದೀನಿ. ಅದನ್ನು ಕೂಡ ಹಾಕಿದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ. ಜಡೆಬಿಲ್ಲನ ಕೂಡ ಹಾಕಿದೀವಿ. ಅದನ್ನು ನೀವು ಬೇಕಾದ್ರೆ ಆಡ್ ಮಾಡ್ಕೋಬಹುದು. ಅಂಡ್ ಕಂಪ್ಲೀಟ್ ಸೆಟಪ್ ಆದ್ಮೇಲೆ ನೋಡಿ ಈ ತರ ಒಂದು ಔಟ್‌ಲುಕ್ ಬಂದಿದೆ ಅಂತಾನೆ ಹೇಳ್ಬೋದು. ಸೊ ಇದಕ್ಕಿನ್ನು ಮುಖವಾಡ, ಹೂವ ಎಲ್ಲ ಹಾಕಿದ್ಮೇಲೆ ಇನ್ನೂ ಸೂಪರ್ ಆಗಿ ಕಾಣುತ್ತೆ. ಒಂದು ಟೆಂಪಲ್ ಅಲ್ಲಿ ದೇವ್ರು ಕೂತ ಹಾಗೆ ಕಾಣುತ್ತೆ ಅಂತಾನೆ ಹೇಳ್ಬೋದು. ಈ 2 ಕೈಗಳು ಏನ್ ನೀವು ನೋಡ್ತಾ ಇದ್ದೀರಾ, 2 ಕೈಗಳನ್ನ ನಾನು ಕಂಪ್ಲೀಟ್ ಆಗಿ ಕಾಲ್ಗೆ ಅಟ್ಯಾಚ್ ಮಾಡಿದ್ದೀನಿ ಅಂತಾನೆ ಹೇಳ್ಬೋದು. ಸೊ ನೋಡ್ತಾ ಇದ್ದೀರಾ ಅಲ್ಲಿ ಪಿನ್ ಕೂಡ ಹಾಕಿದ್ದೀನಿ. ಸೊ ಈ ತರ ನೀವು ಅಟ್ಯಾಚ್ ಮಾಡ್ಕೋಬಹುದು. ಬೇಡ ಅಂತ ಅಂದ್ರೆ ಈ ತರ ಪಿಲ್ಲೋ ಏನ್ ಇಟ್ಟಿರ್ತೀರ, ಪಿಲ್ಲೋ ಮೇಲೆ ಕೂಡ ನೀವು ಈ ಕೈಗಳನ್ನ ಕೂಡ ಬ್ಯಾಲೆನ್ಸ್ಡ್ ಆಗಿ ಇಡಬಹುದು ಅಂತಾನೆ ಹೇಳ್ಬೋದು. ಸೊ ಇವಾಗ ಇದಿಷ್ಟು ಸೆಟಪ್ ಆದ್ಮೇಲೆ ಸೊ ಬನ್ನಿ ಈಗ ಕಂಪ್ಲೀಟ್ ಆಗಿ ಪೂಜೆ ಹೇಗೆ ನಡೆಯುತ್ತೆ ಅದನ್ನು ನೋಡ್ಕೊಂಡ್ ಬರೋಣ. ಆಮೇಲೆ ಮತ್ತೆ ನಿಮ್ಗೆ ನಾನು ವಿಡಿಯೋಲಿ ಸಿಗ್ತೀನಿ. ओम श्री पुरीलाते अनंत पद्मावताभ्यो नमः महालक्ष्मी देवताये नमः धूपमात्रा प्रजायामि ओम गन्धद्वारां दुरादर्शां नित्यपुष्टां कलीशिनीं ईश्वरीं सर्वभूतानां त्वाभिभोपक्वयेशयं मनसः काममापोः जन्मा सत्यमशीमहे पशूनां रूपमन्नस्य महिषेशयताम्यशः कर्दमेन प्रजाभूता मयि सम्भव कर्दमा आयुष्मग्रपचमलिग्नोपनिर्दः ओम इमं वस्त्राणि वसा वसा देवो रुज्यत्रवो मन्त्रः वह वस्तु पुष्पवान् प्रजावान् पशुमान् लभते चन्द्रमा वा अपां पुष्पं पुष्पवान् प्रजावान् पशुमान् लभते एवं वेदा जोपामायतनं वेदा राजसनवान् लभते पुष्पमालिकां समर्पयामि श्रीवरमहालक्ष्मी देवतायै नमः भुजां पूजयामि ओम कब्बकण्ठिन्यै नमः कंठं पूजयामि ओम श्रुतिसुतायै नमः श्रोत्रं पूजयामि ओम लोकजनिन्यै नमः नेत्राणि पूजयामि ओम प्रसन्नवदनायै नमः वदनं पूजयामि ओम इन्दिरायै नमः ललाटं पूजयामि ओम क्षीरसागरकन्निकायै नमः शिरः पूजयामि श्रीवरमहालक्ष्मी देवतायै नमः अंगपूजां समर्पयामि द्वितीयगन्त्यं पूजयामि ओम कमलवासिन्यै नमः तृतीयगन्त्यं पूजयामि ओम हनुमज्जनिन्यै नमः चतुर्थगन्त्यं पूजयामि ओम विष्णुवल्लभाय नमः पंचम ग्रंथं पूजयामि ओम क्षीराब्धिकनिकायै नमः षष्ठम ग्रंथं पूजयामि ओम लोकमात्रे नमः सप्तम ग्रंथं पूजयामि ओम भार्गव्यै नमः अष्टम ग्रंथं पूजयामि पद्महस्तायै नमः नवम ग्रंथं पूजयामि ओम पुष्ट्यै नमः दशम ग्रंथं पूजयामि ओम तुष्ट्यै नमः एकादश ग्रंथं पूजयामि ओम वरलक्ष्मी नमः पुष्पं समर्पयामि ओम पद्मनिलयाय नमः पद्मपुष्पं समर्पयामि वरलक्ष्मी नमः नीलोत्पलपुष्पं समर्पयामि ओम सर्वेश्वरकारिणी नमः नानाविध परिमलपुष्पान् समर्पयामि ओम विद्यायै नमः ओम सर्वोत्पदायै नमः ओम शब्दायै नमः ओम वाचे नमः ओम वाचसे नमः ओम पद्मायै नमः ओम पद्मालयाय नमः ओम स्वाहायै नमः वसुदायै नमः ಬೆಳಗಿದರು ದಶರಥನ ಪ್ರೇಮ ಪುತ್ರನಿಗೆ ದಶರಥನ ಪ್ರೇಮ ಪುತ್ರನಿಗೆ ಭರತನ ಅನುಜೆಗೆ ಬಾಲೆಗೆ ಶ್ರೀರಾಮಗೆ ಆರುತಿಯನು ನಾರಿಯರು ಬೆಳಗಿದರು. ಲೋಕಶಂಕರನಾದ ಈಶ್ವರನನ್ನು ನೋಡಿ ಪಾರ್ವತಿಯು ಓ ಕಾಂತನೆ
ಲೋಕಹಿತಾರ್ಥವಾಗಿಯೂ ಅತ್ಯಂತ ರಹಸ್ಯವಾಗಿಯೂ ಪಾವನವಾಗಿರುವ ವ್ರತವೊಂದನ್ನು ದಯವಿಟ್ಟು ಹೇಳಬೇಕೆಂದು ಪ್ರಾರ್ಥಿಸಲು ಈಶ್ವರನು, ಓ ಪಾರ್ವತಿ, ವ್ರತಗಳಲ್ಲಿ ಉತ್ತಮವಾದ ವ್ರತವೊಂದಿರುವುದು. ಅದು ಸಕಲ ಸಂಪತ್ತುಗಳಿಗೆ ಮೂಲವಾಗಿಯೂ ಜಾಗೃತಿಯಾಗಿ ಪುತ್ರ ಪೌತ್ರ ಸುಖದಾಯಕವಾಗಿಯೂ ಇರುವುದು. ಈ ಪವನಕರವಾದ ವ್ರತಕ್ಕೆ ವರಲಕ್ಷ್ಮಿ ವ್ರತವೆಂದು ಹೆಸರು. ಶ್ರಾವಣ ಮಾಸದಲ್ಲಿ ಪೌರ್ಣಿಮೆಯ ಮೊದಲು ಬರತಕ್ಕಂಥ ಶುಕ್ರವಾರದ ದಿನ ಈ ವ್ರತವನ್ನು ಆಚರಿಸಬೇಕು. ಎಲ್ಲೋ ಪಾರ್ವತಿಯೇ, ಈ ವ್ರತವನ್ನು ಆಚರಿಸತಕ್ಕ ಅಂಗನಿಗೆ ಉಂಟಾಗುವ ಪುಣ್ಯ ಫಲಗಳನ್ನು ಹೇಳುವುದು ಕೇಳು ಎಂದು ಹೇಳಲಾಗಿ ಪಾರ್ವತಿ ಮತ್ತೆ ಈಶ್ವರನ ನೋಡಿ, ದೇವ, ಈ ವ್ರತವನ್ನು ಯಾವ ವಿಧಾನದಿಂದ ಮಾಡಬೇಕು, ಅದಕ್ಕೆ ದೇವತೆ ಯಾರು, ಇದಕ್ಕೆ ಮೊದಲು ಯಾರು ವರಲಕ್ಷ್ಮಿಯನ್ನು ಆರಾಧಿಸಿ ಸಂತೋಷವನ್ನು ಹೊಂದಿದರು ಎಂದು ಕೇಳಲಾಗಿ ಈಶ್ವರನು, ಪಾರ್ವತಿಯೇ, ಪಾವನವಾದ ವರಲಕ್ಷ್ಮಿ ವ್ರತದ ಪ್ರಭಾವವನ್ನು ಹೇಳುವನು ಕೇಳು. ಬಂಗಾರದ ಪ್ರಕಾರಗಳಿಂದ ಕೂಡಿ ಸಕಲ ಆಭರಣಗಳಿಂದ ಅಲಂಕೃತವಾದ ಕುಂಡಿನ ಎಂಬ ಪಟ್ಟಣವೊಂದುಂಟು. ಆ ಪುರದಲ್ಲಿ ಚಾರುಮತಿ ಎಂಬ ಬ್ರಾಹ್ಮಣ ಸ್ತ್ರೀಯೊಬ್ಬಳಿದ್ದಳು. ಆಕೆಯು ಪತಿಭಕ್ತಿ ಪಾರಾಯಣಾಳಿಗೆಯು ಅತ್ತೆ ಮಾವಂದರಿಗೆ ಶುಶ್ರೂಷೆ ಮಾಡುವುದರಲ್ಲಿ ನಿರತಳಾಗಿದ್ದಳು. ಆ ಚಾರುಮತಿಗೆ ಲಕ್ಷ್ಮೀದೇವಿಯ ಸ್ವಪ್ನದಲ್ಲಿ ಪ್ರಸನ್ನಳಾಗಿ, ಲೋ ಮಂಗಳ ಕರಳೆ, ನಿನಗೆ ಶುಭನುಂಟು ಮಾಡಲು ವರಲಕ್ಷ್ಮಿ ಎಂಬ ನಾನು ಬಂದಿರುವೆನು. ಶ್ರವಣ ಮಾಸದಲ್ಲಿ ಪೌರ್ಣಿಮೆಗೆ ಮುಂದಾಗಿ ಬರುವ ಶುಕ್ರವಾರ ನನ್ನನ್ನು ಆರಾಧಿಸು, ನಿನ್ನ ಇಷ್ಟಾರ್ಥಗಳನ್ನು ಸಲ್ಲಿಸುವೆನು ಎಂದು ಹೇಳಲು ಚಾರುಮತಿಯು ಸ್ವಪ್ನದಲ್ಲಿಯೇ ಆ ದೇವಿಯನ್ನು ಕುರಿತು, ತಾಯಿ, ನೀನು ಜಗನ್ಮಾತೆಯು, ವಿಷ್ಣುವಿನ ವಕ್ಷಸ್ಥಳದಲ್ಲಿ ಇರುವತಕ್ಕವಳು, ನಿನ್ನ ಕಟಾಕ್ಷಕ್ಕೆ ಪಾತ್ರನಾದ ಮನುಷ್ಯನೇ ಧನ್ಯನು. ಓ ಹರಿಪ್ರಿಯೆ, ಇಂಧನ ಜನ್ಮಗಳಲ್ಲಿ ನಾನು ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಿರುವುದರಿಂದಲೇ ನಿನ್ನ ದರ್ಶನವನ್ನು ಲಭಿಸುತ್ತೆಂದು ಹೇಳುವುದರಲ್ಲಿ ಸಂದೇಹವೇ ಇಲ್ಲವೆಂದಾಗಿ ಶೋಕವನ್ನು ಮಾಡಿದರು. ಆಗ ಪರಮಹಾಲಕ್ಷ್ಮಿಯು ಆಕೆಗೆ ವರಗಳನ್ನು ಕೊಟ್ಟು ಅಂತರ್ಧಾನವಾದಳು. ಅಂತಹ ದುಸ್ವಪ್ನವನ್ನು ಕಂಡು ಚಾರುಮತಿಯು ನಿದ್ದೆ ಹೋಗದೆ ಸುಳಿಯುವುದರ ನಂತರ ತನ್ನ ಸ್ವಪ್ನ ವೃತ್ತಾಂತವನ್ನು ಬಂಧುಗಳೊಡನೆ ಅತ್ಯುತ್ಸಾಹದಿಂದ ಹೇಳಿದರು. ನಾವುಗಳೆಲ್ಲರೂ ಈ ವ್ರತವನ್ನು ಆಚರಿಸೋಣ ಎಂದು ಹೇಳಿ, ಎಂದಿಗೆ ವರಲಕ್ಷ್ಮಿ ವ್ರತವು ಪ್ರಾಪ್ತವಾಗುವುದು? ಶ್ರಾವಣ ಮಾಸದಲ್ಲಿ ವರಲಕ್ಷ್ಮಿ ವ್ರತದ ದಿನವೂ ಪ್ರಾಪ್ತವಾಯಿತು. ಆಗ ಸ್ತ್ರೀಯರೆಲ್ಲರೂ ಅತ್ಯುತ್ಸಾಹದಿಂದ ನಿರ್ಮಲ ಮನಸ್ಕರಾಗಿ ಸ್ನಾನವನ್ನು ಮಾಡಿ ವಿಧ ವಿಧಗಳಾದ ವಸ್ತ್ರಗಳನ್ನು ಅಲಂಕರಿಸಿಕೊಂಡು ಹೊಸದಾದ ಅಕ್ಕಿಯಿಂದಲೂ ಆಲದ ಬಳ್ಳಿಯಿಂದಲೂ ಪರಿಯುಕ್ತವಾದ ಕಲಶದಲ್ಲಿ ವರಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಿ ಚಾರುಮತಿ ಮೊದಲಾದ ಎಲ್ಲರೂ ಭಕ್ತಿಯಿಂದ ವ್ರತವನ್ನು ಆಚರಿಸಿದರು. ಪದ್ಮಾಸನಿ ಪದ್ಮಕರೆ ಎಂಬ ಶ್ಲೋಕವನ್ನು ಹೇಳಿ ವರಲಕ್ಷ್ಮಿಯನ್ನು ಆವಾಹನೆ ಮಾಡಿ ಕಲ್ಪೋಕ್ತ ಪ್ರಕಾರ ಅರ್ಚಿಸಿ ಬಲಹಸ್ತದಲ್ಲಿ ದಾರವನ್ನು ಕಟ್ಟಿಕೊಂಡು ತುಪ್ಪದಿಂದ ಮಾಡಿದ ಭಕ್ಷ್ಯಗಳನ್ನು ನಿವೇದನೆ ಮಾಡಿ ವೇದಶಾಸ್ತ್ರ ಪಾರಂಗತನಾದ ಬ್ರಾಹ್ಮಣನಿಗೆ 12 ಭಕ್ಷ್ಯಗಳನ್ನು ದಕ್ಷಿಣ ತಾಂಬೂಲಗಳನ್ನೇ ಬಾಗಿನವಾಗಿ ಕೊಟ್ಟು ದೇವಿಯ ಸನ್ನಿಧಿಯಲ್ಲಿ ತಾವು ಮಾಡಿದ ಭಕ್ಷ್ಯ ಭೋಜಾದಿಗಳನ್ನು ಬಂಧಿಸಿದರು. ನಂತರ ವರಮಹಾಲಕ್ಷ್ಮಿಯು ಪ್ರಭಾವದಿಂದ ಚಾರುಮತಿ ಮೊದಲಾದ ಸ್ತ್ರೀಯರು ಪುತ್ರ ಪೌತ್ರಗಳನ್ನು ಧನಧಾನ್ಯ ಸಮೃದ್ಧಿಯನ್ನು ಪಡೆದು ಸದಾಕಾಲದಲ್ಲಿ ಅನ್ನದಾನವನ್ನು ಮಾಡುವುದರಲ್ಲೂ ಮಂದುಗಳನ್ನು ರಕ್ಷಿಸುವುದರಲ್ಲಿಯೂ ಅತ್ಯಂತ ಶ್ರದ್ಧೆಯುಳ್ಳವರಾಗಿ ಚತುರಂಗ ಬಲಯುತವಾದ ತಮ್ಮ ಮನೆಗಳಲ್ಲಿ ಸುಖವಾಗಿದ್ದರು. ಎಲ್ಲೋ ಪಾರ್ವತಿಯೇ, ಚಾರುಮತಿಯಿಂದ ಕೇಳಿದ ವ್ರತವನ್ನು ಆಚರಿಸತಕ್ಕವರಿಗೆ ಒಳ್ಳೆಯ ಫಲ ಉಂಟಾಗುವುದು. ಎಲ್ಲೋ ಪಾರ್ವತಿಯೇ, ತದಾದಿಯಾಗಿ ಈ ವ್ರತವು ವರಮಹಾಲಕ್ಷ್ಮಿ ವ್ರತವೆಂದು ಲೋಕದಲ್ಲಿ ಪ್ರಸಿದ್ಧಿಯನ್ನು ಹೊಂದಿತು. ಇದು ವ್ರತಗಳೆಲ್ಲ ಶ್ರೇಷ್ಠತರವಾದು. ಇದನ್ನು ನಿನಗೆ ಸವಿಸ್ತಾರವಾಗಿ ಹೇಳಿರುವನು. ಯಾರು ಈ ವ್ರತವನ್ನು ಹೇಳುವರು, ಇಲ್ಲದೆ ಇತರರಿಂದ ಹೇಳಿಸಿ ನಿರ್ಮಲ ಮನಸ್ಕರಾಗಿ ಕೇಳುವರೋ ಅವರಿಗೆ ವರಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಸಕಲ ಕಾರ್ಯಗಳು ಸಿದ್ಧಿಸುವವು ಎಂದು ಪಾರ್ವತಿ ದೇವಿಗೆ ಈಶ್ವರನು ಹೇಳಿದನು. ಭವಿಷ್ಯೋತ್ತರ ಪ್ರಣಾತ ಪಾರ್ವತಿ ಪರಮೇಶ್ವರ ಸಂವಾದದಲ್ಲಿ ವರಲಕ್ಷ್ಮಿ ಕಥೆ ಸಂಪೂರ್ಣವಾಯಿತು. ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಹೆಜ್ಜೆಯ ಮೇಲೆ ಹೆಜ್ಜೆಯ ನೀಕುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ. ಸಂಭೋಗಂ ಧ್ಯಾನಾತ್ ಪಶ್ಯತಿ ವಿತ್ತಂ ಪಶ್ಯತಿ ಗೋತ್ರಂ ತತ್ಪರಿಜಾಪರಿಜನೇಧ್ಯಾಯತೆ ಯಸ್ಯ ಮಹಿತೋಃ ವಿಭೋಗಂ ಚಿತ್ತತೆ ಉಚೈವ ದೇವಂ ವೇದ ಓ ಮಹಾದೇವೇಶ ವಿದ್ಮಹೇ ವಿಷ್ಣುಪತ್ನಿ ಧೀಮಹಿ ತನ್ನೋ ವರಮಹಾರ್ಘ್ಯಚೋದಯಾತ್ ತತ್ಪೂಜಯಾ ವಸುಮತಿ ರಮಾ ಜಗದ್ಲಕ್ಷ್ಮೀ ಕಲ್ಯಾಣಿ ಸಕಲೇಶ್ವರಿ ಅನಿಶ್ಚಿತಾಭ್ಯಾಂ ಸಂಧ್ಯಾಯಿನಿ भगवती ओम भाग्यान संजायति वंदे रामोत्तर प्रचोदते मनसुरां आयान भगवान पुराण कृष्ण को श्रीराम श्री रमात्मिकाय नमः कर्पूर मंगल निवासं दर्शयामि ओम श्री महालक्ष्मी नारायणाय नमः वरपुजताय नमस्ते समर्पयामि सदानिधो पाद्यं पात्रमुत्रावतं समर्पयामि समस्त राजोपचार शक्तोपचार पूजां समर्पयामि सुप्रीता सुसन्नवरदा भवन्तु रक्ष रक्षां धारयामि. ಸೊ ಸ್ನೇಹಿತರೆ, ಕಂಪ್ಲೀಟಾಗಿ ಪೂಜೆ ವಿಡಿಯೋನ ನೋಡಿದ್ದೀರಾ. ಮಹಾಮಂಗಳಾರತಿ ಕೂಡ ಆಯಿತು. ಸೊ ನಮ್ಮ
ಮನೆಯ ಲಕ್ಷ್ಮಿ ನೋಡ್ತಾ ಇದ್ರೆ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ. ಹಾಗೆ ನಮ್ಮ ಮನೆಯಲ್ಲಿ ಈ ಥರ ಕಂಕಣ ಕಟ್ಟುವಂಥ ಒಂದು ಪ್ರೊಸೀಜರ್ ಕೂಡ ಇದೆ. ಸೊ ಈ ಪ್ರೊಸೀಜರ್‌ನ ಆಲ್ಮೋಸ್ಟ್ ಎಲ್ರ ಮನೇಲೂ ಫಾಲೋ ಮಾಡ್ತೀರಾ. ಯಾರಿಗಾರು ಗೊತ್ತಿಲ್ಲ ಅಂದ್ರೆ ನೀವು ಕೂಡ ಈ ಥರ ಕಂಕಣನ ಕಟ್ಕೋಬಹುದು ಅಂತ ಹೇಳ್ತಾ, ಸೊ ಇದಾಗಿತ್ತು ಕಂಪ್ಲೀಟ್ ನಮ್ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಸ್ಯಾರಿ ಡ್ರೇಪಿಂಗ್, ಅದ್ರ ಜೊತೆಗೆ ಪೂಜೆ ಮಾಡಿರುವಂಥ ಕಂಪ್ಲೀಟ್ ವಿಡಿಯೋ. ಸೊ ಈ ವಿಡಿಯೋ ಎಂಡ್ ಆಗೋಕ್ಕೂ ಮುಂಚೆ ನಿಮಗೆ ನಮ್ಮನೆಯ ವರಮಹಾಲಕ್ಷ್ಮಿಯ ಸ್ಲೋಮೋ ಶಾಟ್ ಕೂಡ ಬರುತ್ತೆ. ಅದನ್ನು ನೋಡಿಕೊಂಡು ವಿಡಿಯೋನ ಎಂಡ್ ಮಾಡಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕು, ಶೇರು, ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಒತ್ತಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಕಾರ್ತಿಕ್. ಈಗ ಸ್ಲೋಮೋ ಶಾಟ್ ಬರುತ್ತೆ, ಹೋಗಿ ನೋಡ್ಕೊಂಬನ್ನಿ. ಲೈಟ್ಸ್, ಕ್ಯಾಮರಾ, ಶಾಟ್ಸ್. Já vai começar. Taca de me taca, eu não taca, taca.